ಈಗ ಹಾಸನ ಉಸ್ತುವಾರಿ ಇದ್ರಿ, ಸಮರ್ಥರಿದ್ರಿ, ಒಳ್ಳೆ ಆಡಳಿತ ಕೊಡ್ತಾ ಇದ್ರಿ, ಈಗ ಅಲ್ಲಿಂದ ಬಿಡುಗಡೆ ಆಗಿದೆ. ಈಗ ನೋಡಿ, ನಿಮಗೂ ನಾನು ಹೇಳಿದ್ದೀನಿ, ನೀವು ಕೂಡ ತೋರಿಸಿದ್ದೀರಿ. ನಾನು ಸುಮಾರು 2.5-3 ತಿಂಗಳು ಮುಂಚೆನೇ ನನಗೆ ಹಾಸನ ಉಸ್ತುವಾರಿಯಿಂದ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು KPCC ಅಧ್ಯಕ್ಷರಿಗೂ ಪತ್ರ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಕೊಟ್ಟಿದ್ದೀನಿ. ರೀಸನ್ ಏನಂದರೆ ನೋಡಿ, ಈಗ ಹಾಸನದಲ್ಲಿ ನಾನು 2 ಹಾಸನಾಂಬೆ ಉತ್ಸವ ಮಾಡಿಸ್ದೆ. 2 ಹಾಸನಾಂಬೆ ಉತ್ಸವದಲ್ಲಿ ಅಲ್ಲಿ ಆ ಉತ್ಸವ ಮಾಡಬೇಕು ಅಂದಾಗ ಏನೆಲ್ಲ ತಯಾರಿ ಮಾಡಬೇಕು, ನಮ್ಮ ಅಲ್ಲಿ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತು. ಸುಮಾರು 20 ಲಕ್ಷ ಜನ ಬರ್ತಾರೆ 8 ದಿವಸದಲ್ಲಿ. ಬರೋವ್ರಿಗೆ ನಾವು ಎಲ್ಲ ಸೌಲಭ್ಯವನ್ನು ಕೂಡ ಕೊಡಬೇಕು. ಅಲ್ಲಿ ಕೆಲಸದ ಒತ್ತಡ ಒಂದು, ಈಗ ಆ ಕಡೆ ನಾನು ಸಮಯ ಹೆಚ್ಚಿಡಬೇಕು, ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಈಗ ನಮ್ಮಲ್ಲೂ ಕೂಡ ಈಗೆಲ್ಲ ಚುನಾವಣೆಗಳು ಬರ್ತವೆ. ಚುನಾವಣೆಗಳಿಗೆ ನಮ್ಮ ಬ್ಯಾಂಕಿಂದ ಚುನಾವಣೆ ಇದ್ದಾವೆ. ಈ ಚುನಾವಣೆಗಳು ಎಲ್ಲ ಇರೋವಂಥ ಕಾಲದಲ್ಲಿ ನಾನು ಬಿಟ್ಟು ಎಲ್ಲೋ ಬೇರೆ ಕಡೆ ಹೋದರೆ ಮೊದಲು ನಾನು ಇರ್ತಕ್ಕಂಥ ಜಾಗ ಗಟ್ಟಿ ಮಾಡ್ಕೋಬೇಕು, ಆಮೇಲಿಂದ ಬೇರೆ ಜಾಗದ ಬಗ್ಗೆ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ವಯಂ ಆಗಿ ಮನವಿ ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಮನವೊಲಿಸಿ ನಾನು ಅದನ್ನು ನಾನು ಬೇರೆ ಯಾವ ಜಿಲ್ಲೆದು ಕೇಳಿಲ್ಲ. ಕೊಟ್ಟರೆ ನನಗೇನು ಅವಶ್ಯಕತೆ ಇಲ್ಲ, ಅದು ಸಾಕು ನಮಗೆ. ನೋಡಿ, ಉಸ್ತುವಾರಿ ಆ ಜಿಲ್ಲೆನಲ್ಲಿ ಕೆಲಸ ಮಾಡಬಹುದು ಅಂತೇಳಿ ಇದೆ, ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಈಗ ಹಾಸನಲ್ಲಿ ನಾನೇ ಹೋಗದೆ ಇದ್ರೆ ಪಾರ್ಲಿಮೆಂಟ್ ಸೀಟ್ ಗೆಲ್ತಾ ಇತ್ತು ಅಲ್ಲಿ. ನೋಡಿ ನನಗೇನು ಈಗ ಹಾಸನ ಪ್ರಾಪರಲ್ಲಿ 4,000 ಇತ್ತು ಕಾಂಗ್ರೆಸ್ನ ಓಟ್ಗಳು, ನಾವೀಗ 88,000ಕ್ಕೆ ತೊಗೊಂಡೋದು. ನಾನು ಹೇಳೋದು, ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಬೆನ್ನು ತಟ್ಕೊಳ್ಳೋದಿಲ್ಲ. ಅಲ್ಲಿನ ಎಲ್ಲ ಕಾರ್ಯಕರ್ತರನ್ನ ನಾನು ಒಗ್ಗೂಡಿಸಿ ಅವರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾವು ಅಲ್ಲಿ ಚುನಾವಣೆ ಮಾಡಿದ ದೃಷ್ಟಿಯಿಂದ 30 ವರ್ಷದಿಂದ ಗೆಲ್ಲದೇ ಇರುವಂಥ ಒಂದು ಲೋಕಸಭಾ ಸೀಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಸಂಘಟನೆ ಜೊತೆಗೆ ಅಭ್ಯರ್ಥಿನೂ ಕೂಡ ಒಳ್ಳೆಯ ಅಭ್ಯರ್ಥಿಯ ಬಗ್ಗೆನೂ ಕೂಡ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಯಾಕೆಂದರೆ ಪುಟ್ಟಸ್ವಾಮಿ ಗೌಡರು ಮೊಮ್ಮಗ ಆಯಿತಾ, ಪುಟ್ಟಸ್ವಾಮಿ ಗೌಡರು ಅಂತ ಹೇಳಿದ್ರೆ ಆ ಜಿಲ್ಲೆನಲ್ಲಿ ವಿಶೇಷವಾದಂಥ ಪ್ರೀತಿ ಇದೆ. ಅದೇ ಪ್ರೀತಿ ಅವ್ರ ಮೊಮ್ಮಗನ ಮೇಲೂ ಕೂಡ ಇಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಅವ್ರನ್ನ ಅಭ್ಯರ್ಥಿ ಮಾಡಿ ಇವತ್ತು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದ್ರಿಂದ ಗೆಲುವು ಸಾಧ್ಯ ಆಗಿದೆ. ಏನು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರೆ ಈಗೆಲ್ಲ 2 ಸರಿ ಮಾಡಿದ್ರೆ 2 ಕಿರೀಟ ಆಯ್ತು, ಇನ್ನೊಂದು 3 ಕಿರೀಟ ಬರೋದ? ಈಗ ನಾವು ಎಲ್ಲೇ ಇದ್ರೂ ಕೂಡ ಪಕ್ಷದ ಸಂಘಟನೆ ಬಗ್ಗೆನೂ ಕೆಲಸ ಮಾಡ್ತೀವಿ. ನಮ್ಮ ಸಹಕಾರಿ ಆಂದೋಲನದ ಶಕ್ತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೂ ಕೂಡ ಕೆಲಸ ಮಾಡ್ತೀವಿ. ಮೊದಲನೇ ಆದ್ಯತೆ ನಂದು ಕೋಆಪರೇಟಿವ್ ಮೂವ್ಮೆಂಟ್, ಆಮೇಲೆ ಮಿಕ್ಕಿದ್ದು.